ಪೇಪರ್. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಹಾಗೂ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಪಾಲನಹಳ್ಳಿ ಮಠದಲ್ಲಿ ಇಂದು ಅರ್ಥಪೂರ್ಣ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಮಠದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿ ಅವರಿಗೆ ಇಂದು ಹಲವಾರು ಸ್ಥಿರ ಮತ್ತು ಚರಾಸ್ತಿಗಳನ್ನು ದಾನ ಮಾಡುವಂತಹ ಹಾಗೂ ದಾಖಲೆಗಳನ್ನು ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಈ ಮುಖ್ಯವಾಗಿ ಕಲ್ಲಿದ್ದಲು ಮತ್ತು ಚಿನ್ನದ ಅದಿರು ಗಣಿ ಮಾಲೀಕರಾದ ರಾಜಸ್ಥಾನದ ಮೂಲದ ಪಿ.ಬಿ. ಓಸ್ವಾಲ್ ಜೈನ್ ತಮಗೆ ಸೇರಿರುವ ಗಣಿಗಾರಿಕೆ ಪ್ರದೇಶದ 3,000 ಎಕರೆ ಭೂಮಿ ಮತ್ತು ಇತರೆ ಸಮಸ್ತ ಆಸ್ತಿಯನ್ನು ದಾನವಾಗಿ ಪಾಲನಹಳ್ಳಿ ಮಠದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜ ಸ್ವಾಮಿ ಅವರಿಗೆ ಹಸ್ತಾಂತರಿಸಿದ್ದೇನೆ ಎಂದು ಭಾನುವಾರದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಉದ್ಯಮಿ ಪಿ.ಬಿ. ಓಸ್ವಾಲ್ ಜೈನ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಪಾಲನಹಳ್ಳಿಯ ಶನೇಶ್ವರ ಸ್ವಾಮಿ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಅವರ ಜನೋಪಯೋಗಿ ಮತ್ತು ಸೇವಾ ಕೈಂಕರ್ಯಗಳನ್ನು ಹತ್ತಿರದಿಂದ ಗಮನಿಸಿದ್ದೇನೆ. ನನಗೀಗ 78 ವರ್ಷವಾಗಿದೆ. ಜೈನ ಧರ್ಮದ ತತ್ವಗಳ ಅನುಸಾರ ಅಹಿಂಸಾ ಪರಮಧರ್ಮ ವ್ರತಾಚರಣೆಯ ಅಂಗವಾಗಿ ಜೈನ ಯತಿ ಧರ್ಮವನ್ನು ಸ್ವೀಕರಿಸಬೇಕು ಎಂದು ತೀರ್ಮಾನಿಸಿದ್ದೇನೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚೇಳೂರು, ಚಿಕ್ಕನಾಯಕನಹಳ್ಳಿ ತಾಲೂಕುಗಳಲ್ಲಿ ನಾನು ಸ್ವಯಾರ್ಜಿತವಾಗಿ ಸಂಪಾದಿಸಿರುವ 3,000 ಎಕರೆಯ ಕಲ್ಲಿದ್ದಲು ಮತ್ತು ಇತರೆ ಗಣಿಗಾರಿಕೆ ನಡೆಸಿಕೊಂಡು ಬರುತ್ತಿದ್ದ ಮುಂಬೈನ ವಿವಿಧೆಡೆ ನನಗೆ ಸೇರಿರುವ ಕಟ್ಟಡ ಮತ್ತು ಚರ ಮತ್ತು ಚರಾಸ್ತಿಗಳನ್ನು ಗಳಿಸಿರುವ ಸಂಪತ್ತಿಗೆ ಪ್ರತಿ ವರ್ಷವೂ ಚಾಚು ತಪ್ಪದೆ ರೂ 500 ಕೋಟಿ ಆದಾಯ ತೆರಿಗೆ ಪಾವತಿಸಿದ್ದೇನೆ. ನನಗೆ ಸೇರಿರುವ ಗಣಿಗಾರಿಕೆ ಮತ್ತು ಜರ್ಮನಿ, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ ಇತರ ದೇಶಗಳಲ್ಲಿನ ವ್ಯಾಪಾರ ವಹಿವಾಟನ್ನು ಪೂರ್ಣವಾಗಿ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಅವರ ಹೆಸರಿಗೆ ನೋಂದಣಿ ಮಾಡಿಸಿದ್ದು, ಇಂದು ಬ್ಯಾಂಕ್ ವಹಿವಾಟು ಮತ್ತು ಭೂಮಿ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಹಸ್ತಾಂತರಿಸಿದ್ದೇನೆ. ನನಗೆ ಸೇರಿರುವ ಚರ ಮತ್ತು ಸ್ಥಿರ ಆಸ್ತಿ, ಹಣ, ವ್ಯಾಪಾರ ವಹಿವಾಟು, ಸಮಸ್ತ ಸಂಪತ್ತು ಇಂದಿನಿಂದ ಡಾಕ್ಟರ್ ಸಿದ್ದರಾಜ ಸ್ವಾಮೀಜಿ ಅವರ ಹೆಸರಿಗೆ ಸೇರಿದೆ. ಸಮಾಜೋಪಯೋಗಿ ಸೇವೆಗೆ ಬಳಕೆಯಾಗಲಿ ಎಂದು ಈ ಸಂದರ್ಭದಲ್ಲಿ ಪಿ.ಬಿ. ಓಸ್ವಾಲ್ ಹೇಳಿದ್ದು ಹೀಗೆ. Entirely clear. We don't want to give any jhamela for people because they will drink our blood. So we are silent. We had cleared entire thing. Sale tax, income tax. That we had paid 500 crores income tax for this material, Padanhalli Math material exported now. That 500 crores income tax we had paid. It is in Gubbi Taluk, Tumkur district. Okay, sir. Surprise that we had given 1,000 acres mines of iron ore, Kuru, Kardi Kallu and Ichle Kaval. In that gold is also available. Yes, and sir. Swamiji is thinking that Devi's statue they will make in gold and they will make entire temple in gold. That will be surprise for world. And this will be 8th surprise. Okay. ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಗುರು. 1832ರಲ್ಲಿ ಪುಟ್ಟಬಸಪ್ಪ ಅಂತ ಒಬ್ಬ ಗುರು, ಚನ್ನಮಲ್ಲಿಕಾರ್ಜುನ ಗುರು ಮೈಸೂರು ಸಂಸ್ಥಾನದಲ್ಲಿ ವೇದಾಂತ ಅಧ್ಯಯನರಾಗಿರ್ತಾರೆ. ಅವರಿಂದ ಒಬ್ಬ ಗುರು ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅಂತ, ಆ ಗುರುಗಳಿಂದ ಅಪ್ಪಾಜಿ ಗೌರಿಬಿದನೂರವರು, ಅಪ್ಪಾಜಿ ಗುರುಗಳು ಅಲ್ಲಿರ್ತಾರೆ. ಅವರು ಒಂದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಒಂದಿಷ್ಟು ಇದನ್ನು ಬಿಟ್ಟು ಒಂದಿಷ್ಟು ದಾಖಲಾತಿಗಳು ಕೂಡ ನಮ್ಮ ಮಠಕ್ಕೆ ಅವಾಗಲೇ ದಾನ ಮಾಡಿದ್ದಾರೆ. ನಾವು ಅದನ್ನು ಪ್ರಚಾರ ಮಾಡ್ಕೊಂಡಿರ್ಲಿಲ್ಲ. ಈಗ ಏಕೆಂದ್ರೆ ನಮಗದು ಸಾಕ್ಷಿ ಚಿತ್ರಣಗಳ ಆಧಾರ ಇದೆ. ಲೋಕ ಕಲ್ಯಾಣಾರ್ಥಕ್ಕೋಸ್ಕರ ಅಂತ ಇಟ್ಟಿರ್ತಕ್ಕಂತಹ ಒಂದು ಅಪಾರವಾದ ಒಂದು ಪೆಟ್ಟಿಗೆಯನ್ನು ನಮಗೆ ಕೊಡ್ತಾರೆ. ಇದು ಮಠದ ಉಪಯೋಗಕ್ಕೋಸ್ಕರವಾಗಿ ತಾವು ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸುವಂಗಿಲ್ಲ ಅಂತ ಭಾಷೆ ತಗೊಂಡು ಅಪ್ಪಾಜಿಯವರು ನಮಗೆ ದಾನ ಮಾಡ್ತಾರೆ. ದಾನ ಪತ್ರನೂ ಕೂಡ ಇಲ್ಲಿದೆ. ಆ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನನಗೆ ಒಬ್ಬರು ಪರಿಚಯ ಆಗ್ತಾರೆ, ಡಿವಟಿಸು ಚೆನ್ನೈನವರು.
ಅವರು ಕಂಪನಿಯವರು PB ಓಸ್ವಾಲ್ ಅವರನ್ನ ಪರಿಚಯ ಮಾಡ್ತಾರೆ 1999ರಲ್ಲಿ. ಪರಿಚಯ ಮಾಡಿದಂತಹ ಸಂದರ್ಭದಲ್ಲಿ ಇವರು ಪರಿಚಯ ಆಗ್ತಾರೆ. ಇವ್ರ ಮುಖಾಂತರವಾಗಿ ಇವರು ಕಂಪನಿಯ ಮುಖಾಂತರವಾಗಿ ನಾವು ಒಂದು ಒಳನಾಟ್ಯಗಳನ್ನು ಹೇಳ್ತೀವಿ. ಆವಾಗ್ಲಿಂದಲೂ ಕೂಡ ಇವರಿಗೆ ಕಂಪನಿಗಳಿಗೆ ಬೇಕಾಗಿರ್ತಕ್ಕಂತಹ ಅಷ್ಟು ಹಣದ ವ್ಯವಸ್ಥೆ, ಮತ್ತೊಂದು ವ್ಯವಸ್ಥೆಯನ್ನ ಒಂದು ಸುಮಾರು ಡಿವೋಟೀಸ್ ಭಕ್ತಾದಿಗಳು ಮಾಡಿರ್ತಾರೆ. ಆ ಪರಿಚಯ ಆದಂತಹ ಸಂದರ್ಭದಲ್ಲಿ ಅವಾಗ್ಲಿಂದಲೂ ಕೂಡ ಇವರ ನಮ್ಮ ಅವಿನವ ಸಂಭವ ಬೆಳೆದುಕೊಂಡು ಬಂದಾಗ ಏನಾಗಿರುತ್ತೆ, 2004ರಲ್ಲಿ ಈ ನಮ್ಮದು ಎಲ್ಲಾ ವ್ಯವಸ್ಥೆಗಳು ಸುವ್ಯವಸ್ಥೆವಾಗಿ ನಡೆಯಬೇಕಾಗಿತ್ತು. ಅಷ್ಟು ಕಾನೂನಿನ ಸುವ್ಯವಸ್ಥೆಯಲ್ಲಿ ಹಾಗೆ ಹೀಗೆ ವ್ಯತ್ಯಾಸ ಆಗುತ್ತೆ. ಅವರು ಗೌರಿಬಿದನೂರರ ಅಪ್ಪಾಜಿಯವರ ಮಿಸ್ಸಸ್ಸು, ಇವರ ಕಡೆಯಿಂದ ವಿಶೇಷವಾದಂತಹ ನಮ್ಮ ಮಠಕ್ಕೆ ಒಂದು ದಾನ ಬರುತ್ತೆ. ದಾನ ಅದು ಅಂದ್ರೆ ಅದು ಕೂಡ ಸುಮಾರು 1324 ಎಕರೆ ಎಲ್ಲೆಲ್ಲಿದೆ, ಯಾವ ಇದಿದೆ ಅಂತ ಕೊಟ್ಟಿರ್ತಾರೆ. ನಂತರ ಪಾಲನಹಳ್ಳಿ ಮಠದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ಉದ್ಯಮಿ PB ಓಸ್ವಾಲ್ ಜೈನ್ ನಮ್ಮ ಮಠಕ್ಕೆ ಹಿಂದೂಸ್ತಾನ್ ಓಸ್ವಾಲ್ ಮಿನರಲ್ಸ್ ಕಂಪನಿ ಹಾಗೂ ಓಸ್ವಾಲ್ ಮಿನರಲ್ಸ್ ಓಸ್ವಾಲ್ ಕಾರ್ಪೊರೇಷನ್ ಕಂಪನಿಗಳ ಮಾಲೀಕ PB ಓಸ್ವಾಲ್ ಸ್ವ ಇಚ್ಛೆಯಿಂದ ದಾನವಾಗಿ ನೀಡಿರುವ ಸಮಸ್ತ ಆಸ್ತಿಯನ್ನು ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ, ಆಯುರ್ವೇದ ಪಾರಂಪರಿಕವಾಗಿ ಮುಂದುವರಿಸಲು ಮತ್ತು ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟು ಬಡವರ ಮನೆಯನ್ನು ಬೆಳಕು ಮಾಡಲು ವಿನಿಯೋಗಿಸುತ್ತೇನೆ. ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಪುನಶ್ಚೇತನಗೊಳಿಸಲು ತೀರ್ಮಾನಿಸಿದ್ದೇನೆ. ಗ್ರಾಮೀಣ ಸೇವಾ ಟ್ರಸ್ಟ್ ವತಿಯಿಂದ ಕಾರ್ತಿಕ ಮಾಸದಲ್ಲಿ ದೇವತೆಗಳ ಪ್ರತಿಷ್ಠಾಪನೆ ಮತ್ತು ಮಾಘ ಮಾಸದಲ್ಲಿ ಶಿವಗಂಗೋತ್ರಿ ಶಿಕ್ಷಣ ಸಂಸ್ಥೆ ವತಿಯಿಂದ ಮಾತಂಗಿ ಮಾತೆಯ 208 ಅಡಿಯ ಎತ್ತರದ ಲೋಹ ವಿಗ್ರಹವನ್ನು ಕೆರೆಗೋಡು ಮಠದಲ್ಲಿ ಪ್ರತಿಷ್ಠಾಪಿಸಲು ತೀರ್ಮಾನಿಸಿದ್ದೇನೆ. ರಾಮಲಿಂಗೇಶ್ವರ ಮಠಕ್ಕೆ ಸೇರಿರುವ ಆಸ್ತಿಯನ್ನು ಬಲಿಷ್ಠರು ಅಕ್ರಮವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ರಾಮಲಿಂಗೇಶ್ವರ ಮಠಕ್ಕೆ ಸೇರಿರುವ ತಿಪ್ಸಂದ್ರ ಹೋಬಳಿಯ ಹೊನ್ನಾಪುರದಲ್ಲಿನ ನಮಗೆ ಸೇರಿರುವ 40 ಎಕರೆ ವಿಸ್ತೀರ್ಣದಲ್ಲಿನ ಗೋಶಾಲೆ ಆರಂಭಿಸುವುದಾಗಿ ದಾನಿಗಳು ನೀಡಿರುವ ಸಕಲ ಆಸ್ತಿಯನ್ನು ಜನೋಪಯೋಗಿ ಸೇವಾ ಕೆಲಸಗಳಿಗೆ ಬಳಸಲಾಗುವುದು. ಅಕ್ಟೋಬರ್ 3ರಂದು ಪಾಲನಹಳ್ಳಿ ಮಠದಲ್ಲಿ ಮಾತಂಗಿ ಮಹೋತ್ಸವದ ಅಂಗವಾಗಿ ಚಂಡಿಕಾ ಹೋಮ ಹಾಗೂ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕ ಅಭಿನಯ ಕೂಡ ಅಕ್ಟೋಬರ್ 13ರಂದು ನಡೆಯಲಿದೆ ಎಂದು ಪಾಲನಹಳ್ಳಿ ಸ್ವಾಮೀಜಿಗಳು ಹೇಳಿದರು. ಮಾತಂಗಿಯ 205 ಅಡಿ ವಿಗ್ರಹ ಲೋಹದಿಂದ ಮಾಡಿಸಿ ಕೆರಗೂರಿ ಎಸ್ಟೇಟ್ನಲ್ಲಿ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿರತಕ್ಕಂಥದ್ದು ಗೋಶಾಲೆಯನ್ನ ಪಾಲನಹಳ್ಳಿ ಮಠದ ವತಿಯಿಂದ ರಾಮಲಿಂಗೇಶ್ವರ ಮಠ ಜೀರ್ಣೋದ್ಧಾರ ಸಮಿತಿ, ಇದು ಸಾವಿರಾರು ವರ್ಷಗಳ ಇತಿಹಾಸದ ಉಳಿತಕ್ಕಂಥದ್ದಾಗಿದ್ದರೂ ಬಹಳ ಪೂರ್ವವಾಗಿರ್ತಕ್ಕಂಥದ್ದು. ಆ ಮಠದ ಆಸ್ತಿಯು ಸುಮಾರು ಬಲಿಷ್ಠರಾಗಿರ್ತಕ್ಕಂಥವರ ಪಾಲಾಗಿದೆ. ಮಠದ ಸತ್ತು ಮಠಕ್ಕೆ ಸೇರಬೇಕು ಅಂತ ಕಾನೂನಿನ ಸುವ್ಯವಸ್ಥೆ ಚೌಕಟ್ಟಿನಲ್ಲಿ ಆಧಾರಿತವಾಗಿರ್ತಕ್ಕಂತಹ ಎಲ್ಲ ಲೆಕ್ಕಪತ್ರಗಳು ಮತ್ತು ಆಗಿರ್ತಕ್ಕಂತಹ ಕೇಸ್ ಎಲ್ಲವೂ ಕೂಡ ಈ ಮಠಕ್ಕೆ ಕೊಡಬೇಕು ಆಸ್ತಿ ಅಂತ. ಆ ಮಠದ ಒಂದು ಜೊತೆಯಲ್ಲಿ ಗೋಶಾಲೆಯನ್ನ ಹೊನ್ನಾಪುರದ 40 ಎಕರೆ ಜಾಗದಲ್ಲಿ 7 ಗುಂಟೆ ಜಾಗದಲ್ಲಿ ಪ್ರಾರಂಭಿಸುವುದಕ್ಕೆ ನಾವು ನಾಳೆ ಬೋರ್ಡ್ ಅನ್ನು ಹಾಕ್ತೀವಿ. ಅದರ ಜೊತೆಗೆ 3000 ಎಕರೆ ಉಳಿತಕ್ಕಂಥದ್ದು ಆ ಮಠಕ್ಕೆ ಸೇರಿರುವ ಆಸ್ತಿ. ಇದು ಬಲಾಢ್ಯರ ಒಂದು ಕೈ ಸೇರಿದೆ. ಹಾಗಾಗಿ ಅದರ ವಿಚಾರವಾಗಿ ಇವರು ಸಂಕ್ಷಿಪ್ತವಾಗಿ ಮಾತನಾಡ್ತಾರೆ. ಇದು ಈಗಿನ ಪರಿಸ್ಥಿತಿ ಇದ್ದಲ್ಲ, 25 ವರ್ಷಗಳ ಕಾಲದಿಂದ ಇರತಕ್ಕಂತಹ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಹಾದಿ. ಈಗ ಮೊನ್ನೆ ತಾನೇ ಅವರು ಕೊಟ್ಟಿರ್ತಕ್ಕಂಥದ್ದು ಈಗ ನಮ್ಮ ಕೈ ಸೇರಿಸಿರ್ಬೋದು ಏನು ಕಂಪನಿಗಳನ್ನ. ಆದರೆ ಇದರಿಂದ 25 ವರ್ಷದ ನಿರಂತರ ಶ್ರಮ, 25 ವರ್ಷದಿಂದ ನಡೆದು ಬಂದ ಹಾದಿಗಳ ದಾಖಲಾತಿಗಳು, ಹೇಗಾಗಿ ಏನಾಯ್ತು, ಯಾವಾಗ ಏನಾಯ್ತು, ಇಲ್ಲಿನವರೆಗೂ ಕೂಡ ನಾವು ಪ್ರತಿ ವರ್ಷವೂ 25ನೇ ವರ್ಷದಲ್ಲೇ ಪ್ರಾರಂಭ ಆಗಬೇಕಾಗಿತ್ತು ನಮ್ಮ ಪ್ರಾಜೆಕ್ಟು. ಆ ಪ್ರಾಜೆಕ್ಟು ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿಗೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶಕ್ಕೋಸ್ಕರವಾಗಿ ಮೀಸಲಿರ್ತಕ್ಕಂಥದ್ದು. ಅದನ್ನ ಅವರು ವಿಷಯಗಳನ್ನು ಮಂಡಿಸ್ತಾರೆ. ಅಭಿವೃದ್ಧಿ ಸ್ಕೂಲುಗಳು, ಇವಾಗ ಸರ್ಕಾರಿ ಸ್ಕೂಲುಗಳನ್ನು ನಾವು ತೆಗೆದುಕೊಂಡು ಅದನ್ನ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ನಿರಾಶ್ರಿತರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥದ್ದು, ಕೆರೆಗಳ ನಿರ್ಮಾಣದ ಜೊತೆಯಲ್ಲಿ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥದ್ದು ಲಕ್ಷಾಂತರ ಜನಕ್ಕೆ. ಅದೆಲ್ಲವೂ ಕೂಡ ಪ್ರಾಜೆಕ್ಟ್ ನಾವು
2019ರಲ್ಲಿ ಮಾಡಿದ್ದು. ಅದು ನಮಗೆ ಹಣದ ತೊಂದರೆ ಇರುವ ದೆಸೆ ಮಾಡೋಕ್ಕೆ ಪ್ರಾರಂಭ ಮಾಡುವುದಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಒಂದು ಭಗವಂತನ ಸಾಕ್ಷಾತ್ಕಾರ ದ್ವೀಪ ಮತ್ತು ದಾನ ಮಾಡಿರ್ತಕ್ಕಂತಹ ಅವರ ಆಶೀರ್ವಾದ ಪ್ರಾರಂಭಿಸುವುದಕ್ಕೆ ಈಗ ಅವಕಾಶ ಸಿಕ್ಕಿರುವ ದೆಸೆ ಅದು ಪ್ರಾರಂಭಿಸುವುದಕ್ಕೆ ಈಗ ನಾವು ಪ್ರಯತ್ನ ಮಾಡಿದ್ದೀವಿ. ಮತ್ತು ಹಣದ ಮೂಲ ಹೇಗೆ ಅಷ್ಟೆಲ್ಲ ಪ್ರಾಜೆಕ್ಟ್ ಮಾಡಲಿಕ್ಕೆ? ಹಣದ ಮೂಲ ಅಷ್ಟು ಕಂಪನಿಗಳು, ಅಷ್ಟು ದಾನಿಗಳು, ಮುಖ್ಯವಾಗಿರ್ತಕ್ಕಂಥದ್ದು ದಾನಿ ಮತ್ತು ಕಂಪನಿಗಳ ಸಹಾಯವಿದೆ. ಇನ್ನು ಇದೇ ವೇಳೆಯಲ್ಲಿ ಇನ್ನಿರುವರು ಗೋನಾಳ್ ಭೀಮಪ್ಪ, ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರಾದ ಗೋನಾಳ್ ಭೀಮಪ್ಪ ಹಾಗೂ ಇನ್ನಿತರರು ಮಾತನಾಡಿದ್ದು ಹೀಗೆ. ಸುಮಾರು 4 ವರ್ಷಗಳ ಹಿಂದೆ ಪರಿಚಯ. ಇಲ್ಲಿ ನಮ್ಮನ್ನು ಒಂದು ಫಂಕ್ಷನ್ ಮಾಡಿದಾಗ ಫಂಕ್ಷನ್ನಲ್ಲಿ ನಮಗೆಲ್ಲ ಸನ್ಮಾನ ಮಾಡಬೇಕಂತ ತಿಳ್ಕೊಂಡು ಸುಮಾರು ಸಹೋದರ ಒಂದು 8-10 ಜನ ಬಂದು ಇಲ್ಲಿ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿದ್ದೀವಿ. ಅಲ್ಲಿಂದ ಸ್ವಾಮೀಜಿ ಅವರು ಆಗಾಗ ನಾವು ಸ್ವಾಮೀಜಿಯವರು ಭೇಟಿ ಆಗ್ತಾ ಇದ್ದೀವಿ. ಸ್ವಾಮೀಜಿಯವರಿಗೆ ಈಗೆಲ್ಲ ಹೇಳಿದ ಹಾಗೆ ಸಾಕಷ್ಟು ಜಮೀನುಗಳು ಬಂದಿದೆ ಅಂತ ಹೇಳ್ತಾರೆ. ಆ ಜಮೀನುಗಳು ನಮ್ಮ ಸ್ವಾಧೀನಕ್ಕೆ ಬರದೆ ಹೊರತು ಇನ್ನೂ ಏನು ಹೇಳಿಕ್ಕಾಗೋದಿಲ್ಲ. ನಾನು ಅಂದರೆ IAS ಆಫೀಸರು. IAS ಆಫೀಸರ್ ಅಂತಂದರೆ ಎಲ್ಲ ನಾನು DC ಗದಗಾಗಿದ್ದೆ, ಜಿಲ್ಲಾಧಿಕಾರಿ ಗದಗಾಗಿ ಕೆಲಸ ಮಾಡಿದ್ದೀನಿ. ಬಟ್ ಏನಾಗಿದೆ, ನಮ್ಮ ಸ್ವಾಧೀನದಲ್ಲಿ ಇದ್ದಾಗ ಮಾತ್ರ ನಮ್ಗೆ ಇದಾಗುತ್ತೆ. ಈಗ ಅವರು ಹೇಳಿದರು, ದೇವನಹಳ್ಳಿ ತಾಲೂಕಿನಲ್ಲಿ ಒಂದು ಗ್ರಾಮ, ಎಂಟರ್ ಗ್ರಾಮ 395 ಏಕರ್ಸ್ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಅದೆಲ್ಲನೂ ಈಗ ಸರ್ಕಾರದ ಸ್ವಾಧೀನ ಅಂತ ಇದೆ ಅಂತ ತಿಳ್ಕೊಂಡು ಹೇಳ್ತಿದ್ದಾರೆ. ಆ ಸರ್ಕಾರದ ಸ್ವಾಧೀನದಿಂದ ಸರ್ಕಾರದಿಂದ ಸ್ವಾಮೀಜಿಯವ್ರ ಮಟ್ಟಕ್ಕೆ ಹಸ್ತಾಂತರ ಆದರೆ ಅದನ್ನು ನಾವೇನಾಗಿದೆ ಅಲ್ಲಿ ಏನಾದರೂ ಕಾರ್ಯಕ್ರಮ ಚಟುವಟಿಕೆಗಳನ್ನು ಅವ್ರು ಹೇಳಿದ್ರು, ಇಂಟರ್ನ್ಯಾಷನಲ್ ಸ್ಕೂಲು, ಕಾಲೇಜ್, ಯೂನಿವರ್ಸಿಟಿ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಈ ಭಗವತಿ ದೇವಸ್ಥಾನ ಟೆಂಪಲ್ಲು ಮಾಡಬೇಕಂತ ತಿಳ್ಕೊಂಡು ಹೇಳಿದ್ದಾರೆ. 205 ಅಡಿ ಅಥವಾ ಭಗವತಿ ಟೆಂಪಲ್ಲು ಅದೆಲ್ಲದೂ ಕೂಡ ಅದನ್ನು ದಾಖಲೆ ಅದೆಲ್ಲನೂ ಕೂಡ ಒಂದು ಸಾರಿ ನೋಡಿ ಅದನ್ನು ನಮ್ಮ ಸ್ವಾಮೀಜಿಯವರ ಸ್ವಾಧೀನಕ್ಕೆ ಬಂದಾದಮೇಲೆ ಅದನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಂಟರ್ನ್ಯಾಷನಲ್ ಇದನ್ನ ಮಾಡಬೇಕು ಅಂತೆಲ್ಲ ಅದು ಪರ್ಮಿಷನ್ ಬೇಕಾಗುತ್ತೆ. ಸಿಗುತ್ತಾ? ಪರ್ಮಿಷನ್ ಕೊಡ್ತಾರಾ? ನನ್ನ ಹೆಸರು ಗೋನಾಳ್ ಭೀಮಪ್ಪ ಅಂತ, ಫಾರ್ಮರ್ ಚೇರ್ಮನ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ರಿಟೈರ್ಡ್ IAS ಆಫೀಸರ್. ನಂತರ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಹೊಸದುರ್ಗದ ಪರಮೇಶ್ವರಪ್ಪ ಮಾತನಾಡಿ, ಬೆಂಗಳೂರು ಮತ್ತು ದೇವನಹಳ್ಳಿ ಹಾಗೂ ರಾಜ್ಯದ ಇತರೆಡೆಗಳಲ್ಲಿ ಹೊನ್ನಾಳಿ ರಾಮಲಿಂಗೇಶ್ವರ ಮಠಕ್ಕೆ ಸೇರಿರುವ ಸಾವಿರಾರು ಎಕರೆ ಭೂಮಿ ಇದೆ. ಡಿ ದೇವರಾಜು ಅರಸು ಅಧಿಕಾರದ ಅವಧಿಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ನಿರ್ಮಿಸಲು ಮಠದ ಭೂಮಿಯನ್ನು ನೀಡಿದ್ದಾರೆ. ದೇವನಹಳ್ಳಿ ಬಳಿ ಮಠಕ್ಕೆ ಸೇರಿರುವ 400 ಎಕರೆ ಭೂಮಿ ಇದೆ. ರಾಜ್ಯದ ವಿವಿಧೆಡೆಯಲ್ಲಿ ಇರುವ ರಾಮಲಿಂಗೇಶ್ವರ ಮಠಕ್ಕೆ ಸೇರಿರುವ ಭೂಮಿಯನ್ನು ಮಠಕ್ಕೆ ಒಪ್ಪಿಸುವಂತೆ ನ್ಯಾಯಾಲಯ ಆದೇಶ ನೀಡಿದೆ ಎಂದರು. ನಾವು ಇನ್ನು ಇನ್ಕ್ಲೂಡಿಂಗ್ ಆಗಿದ್ದೀವಿ. ಇದಕ್ಕೆ ಬುದ್ಧಿಗಳು ಹೇಳಿದಂಗೆ ನಾವು ಕೂಡ 25-22 ವರ್ಷದಿಂದ ಇದರಲ್ಲಿ ಸ್ಟೆಪ್ ಹಾಕೊಂಡು ಬಂದಿದ್ದೀವಿ. ಯಾರ್ಯಾರು ಥಿಯೇಟರ್ಸ್ಗಳು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿದ್ವಿ. ಕೋರ್ಟ್ ಕೇಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮ್ಮ ಹೆಸರುಗಳು ಕೂಡ ಇದೆ. ನಾವು ಓಡಾಡಿರೋದಕ್ಕೆ ಸಾಕ್ಷಿಗಳಿದ್ದಾವೆ. ಅದನ್ನ ಮೊನ್ನೆ ಈಗ ಉದಾಹರಣೆ BDN ಅವರು ಶಿವರಾಮಕಾರದ ಬಡಾವಣೆಗೆ ಅಂತಂತೇಳಿ ಸುಮಾರು 97 ಎಕರೆ ತಗೊಂಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. 50-60 ಅನುಪಾತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಮನವಿ ಕೊಟ್ಟಿದ್ದೀವಿ, ನೀವು ಎಷ್ಟಾದ್ರೂ ಬಳಸ್ಕೊಳ್ಳಿ, ಈ ಸಂಬಂಧಪಟ್ಟದೆಲ್ಲ ಡೀಟೇಲ್ಸು ನಮಗೆ ಮಾಹಿತಿ ಕೊಡಿ ಅಂತ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ, ಕೋರ್ಟ್ ಆದೇಶನ ನೋಡ್ಬಿಟ್ಟು ನಾವು ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಥರ ಇದರದ್ದು ನಡೀತಾ ಇರ್ತಕ್ಕಂಥ ಬಲಾಢ್ಯರ ಕೈನಲ್ಲಿ ಇದೆ ಅಂತ ಹೇಳಿದ್ರೆ ಆದೇಶ ನಮ್ಮದು ಪ್ರಗತಿಯಲ್ಲಿದೆ. ಇನ್ನು ಆದೇಶ ಪರಿಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಬರೋದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳು ನಮ್ಮ ಹತ್ರ ಇರೋದ್ರಿಂದ ಮತ್ತು ಮಾರ್ಗದರ್ಶನ ಗೌರ್ಮೆಂಟ್ ಇರೋದ್ರಿಂದ ಇದು ಆಗ್ತದೆ. ಆ ಸಮಯದಲ್ಲಿ ಯಾರ್ಯಾರು ಇದರಲ್ಲಿ ಚೀಟರ್ಸ್ಗಳಿದ್ದಾರೆ, ಯಾರ್ಯಾರು ಸ್ವಾಮಿಗಳು ಪ್ರಭಾವಿಗಳಿದ್ದಾರೆ, ಎಲ್ಲರಿಗೂ ಆಚರಣೆ ಬರ್ತದೆ. ಮುಂದೊಂದೊಂದು ಕಾಲಕ್ಕೆ ಇದ್ರದ್ದು ಇಡೀ ಕರ್ನಾಟಕ ಸಮಸ್ತ ಜನ ನೋಡ್ತಾರೆ. ಅಂದ್ರೆ 3,000 ಎಕರೆಯನ್ನು ಕೂಡ ಆ ಮಠದ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ತೆಗೆದುಕೊಂಡು ಅವರ ಮನಸ್ಸಿನ ಸಂಕಲ್ಪ ಏನಿದೆಯೋ ಅದನ್ನು ದೃಢಕಾಯ ಚಿತ್ತದಿಂದ ಹೋರಾಡಿ ನ್ಯಾಯಯುತದಲ್ಲಿ ಗೆಳೆಯಬೇಕು ಅಂತಕ್ಕದ್ದು ಮತ್ತು ಅದನ್ನ ಆ ಮಠಕ್ಕೆ ಇವಾಗ ಸರ್ ಯಾವುದೋ ಒಂದು ಬೆಂಗಳೂರಲ್ಲಿ ಹೇಳಿದ್ರ ಮೆಜೆಸ್ಟಿಕ್ ಜಾಗದಲ್ಲಿ ಇದೆ, ಸರ್ವೆ ನಂಬರ್ ಜಾಗದಲ್ಲಿ ಅಂತ. ಅದು ಇವಾಗ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ಆಗಿದೆ. ಅದು ಯಾವ ರೀತಿ ಆಗಬಹುದು, ಇದು ಆಗುತ್ತಾ ಅನ್ನೋದು ಪ್ರಶ್ನೆ. ಇಲ್ಲ, ಸಾರ್ವಜನಿಕವಾಗಿ ಏನು ಉಪಯೋಗ ಬಿಟ್ಟಿದ್ದಾರೆ, ಉದಾಹರಣೆ ಬಸ್ ಸ್ಟಾಪ್ ಇರ್ಬೋದು, ಈಗ ಹಾಸ್ಪಿಟಲ್ ಕಟ್ಟಿರ್ಬೋದು, ಅದನ್ನೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಸಾರ್ವಜನಿಕರ ಕಪಿಮುಷ್ಟಿಯಲ್ಲಿರೋದನ್ನು ನಾವು ಘನ ನ್ಯಾಯಾಲಯಕ್ಕೆ ಸೂಚಿಸ್ಬೋದು, ಸ್ವಾಮಿ ಈ ಥರ ಮಾಡಿದರೆ ಅಂತ ಹೇಳ್ಬೋದು. ತೀರ್ಪು ಅಂತಿಮವಾಗಿ ಘನ ನ್ಯಾಯಾಲಯ.
ಖಾಸಗಿಯವ್ರ ವಶದಲ್ಲಿರೋದಕ್ಕೆ ಹಕ್ಕನ್ನು ಸಾಧಿಸ್ತೀರಿ ನೀವು. ಖಾಸಗಿ ವ್ಯಕ್ತಿಯರು ದುರ್ಬಳಕೆ ಮಾಡ್ಕೊಂಡಿರ್ತಾರೆ. ನಮಗೆ ಬರಬೇಕು ಅಂತ. ಸ್ವಾಮೀಜಿಗಳು ಫ್ರಾಡ್ ಮಾಡಿ ಅವರವರೇ ನಮ್ದು ಆಸ್ತಿ ಅಂತ ಹೇಳಿ ಪ್ರಭಾವಿಗಳಿಗೆ ಹಂಚಿರ್ತಕ್ಕಂಥದ್ದು ಸುಮಾರು ಪ್ರಕರಣಗಳಿದೆ. ಈಗ ಹೊನ್ನಾಪುರದಲ್ಲಿ ಗೋಶಾಲೆ ಮಾಡಕ್ ಕೊಟ್ಟಿದ್ದೀರಿ 40 ಎಕರೆ. ಇನ್ನು ಈ ವೇಳೆಯಲ್ಲಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾದ ಗೋನಾಳ್ ಭೀಮಪ್ಪ, ಕೆಪಿಎಸ್ಸಿ ಮಾಜಿ ಅಧ್ಯಕ್ಷೆ ಶಾರದಮ್ಮ, ನಿವೃತ್ತ IAS ಅಧಿಕಾರಿ ಬಾಬು ರಾಮ್ ಮುಡಬಿ, ವಾಣಿಜ್ಯ ತೆರಿಗೆ ಇಲಾಖೆ ಅಡಿಷನಲ್ ಕಮಿಷನರ್ ತೇಗನೂರ, ನಿವೃತ್ತ ಪ್ರಿನ್ಸಿಪಾಲ್ ಚೀಫ್ ಕಮಿಷನರ್ HR ಭೀಮಾಶಂಕರ್, ಕೇರಳದ FRC ದಿನೇಶ್ ಮನೋಹರನ್, ಶಿಕ್ಷಣ ತಜ್ಞೆ ಅಮಲಾ, ಪುಷ್ಪ, ನಿವೃತ್ತ IFS ಅಧಿಕಾರಿ ಕೇಶವಮೂರ್ತಿ, ವಕೀಲ ಜಯನಾರಾಯಣ್, ಇಂಜಿನಿಯರ್ ಗುರುನಾಥ್, ಶ್ರೀಮಠದ ವಿಶ್ವ ಹಾಗೂ ಮಠದ ಕಾರ್ಯದರ್ಶಿಯಾದಂತಹ ಪವನ್ ಕುಮಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯ ದೃಶ್ಯಾವಳಿಗಳು ಹಾಗೂ ಹೇಳಿಕೆಗಳು ಹೀಗಿತ್ತು. ವಿಶೇಷ ವರದಿಗಾಗಿ ವಿಡಿಯೋ ಜರ್ನಲಿಸ್ಟ್ ಕೊಪ್ಪೆಸ್ಟ್ ಇದ್ರ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಪಾಲನಹಳ್ಳಿ ಮಠ, ಸೋಲೂರು. ಈಗಿನ ಪರಿಸ್ಥಿತಿ ಇದಲ್ಲ. 25 ವರ್ಷಗಳ ಕಾಲದಿಂದ ಇರತಕ್ಕಂತಹ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಹಾದಿ. ಈಗ ಮೊನ್ನೆ ತಾನೇ ಅವರು ಕೊಟ್ಟಿರ್ತಕ್ಕಂಥದ್ದು ಈಗ ನಮ್ಮ ಕೈ ಸೇರಿಸಿರ್ಬೋದು ಏನು ಕಂಪನಿಗಳನ್ನ. ಆದರೆ ಇದರಿಂದ 25 ವರ್ಷದ ನಿರಂತರ ಶ್ರಮ.